ಹಲೋ ಹೈ ಫ್ರೆಂಡ್ಸ್, ಮೈ ನೇಮ್ ಇಸ್ ಧನೋಜ್. ಐ ಆಮ್ ರಿಚ್ ಅನಸ್ ವರ್ಕಿಂಗ್ ಇನ್ ದುಬೈ. ಸೊ ಇವತ್ತು ನಾವು ಯಾವ ವಿಡಿಯೋದ ಬಗ್ಗೆ ಮಾತಾಡ್ತೇವೆ ಅಂದರೆ, ಸೊ ನೀವು ಇನ್ ಕೇಸ್ ಏನಾದರೂ ದುಬೈಯಲ್ಲಿ ವರ್ಕ್ ಮಾಡ್ತಿದ್ರೆ, ಸೊ ನಿಮಗೆ ಸೌದಿ ಅರೇಬಿಯಾದಲ್ಲಿ ಬೆಟರ್ ಆಫರ್ ಬಂದರೆ, ಸೊ ನೀವು ಯು ಕ್ಯಾನ್ ಟ್ರಾನ್ಸ್ಫರ್ ಯುವರ್ ಲೈಸೆನ್ಸ್. ಓಕೆ, ಅಥವಾ ನೀವು ಏನೇ ಪರ್ಸ್ನಲ್ ರೀಸನ್ಸಿಂದಾಗಿ, ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ಈಗ ಸೌದಿ ಅರೇಬಿಯಾದಲ್ಲಿ ವರ್ಕ್ ಮಾಡ್ತಿರ್ತೀರ, ಸೊ ಸಮ್ ರೀಸನ್ಸಿಂದಾಗಿ, ಪರ್ಸ್ನಲ್ ರೀಸನ್ಸಿಂದಾಗಿ ನಿಮಗೆ ದುಬೈ ಮೂವ್ ಆಗಬೇಕಾಗತ್ತೆ. ಸೊ ಇಲ್ಲಾಂದರೆ ನೀವು ಇನ್ ಕೇಸ್ ಸೌದಿ ಅರೇಬಿಯಾದಿಂದ ಸೌದಿ ಅರೇಬಿಯಾದಲ್ಲಿ ನೀವು ವರ್ಕ್ ಮಾಡ್ತಿರ್ತೀರ, ಸೊ ನಿಮ್ದು ಆಲ್ರೆಡಿ ಲೈಸೆನ್ಸ್ ಆಗಿರುತ್ತೆ, ಸೊ ವರ್ಕ್ ಮಾಡ್ತಿರ್ತೀರ. ಸೊ ನಿಮಗೆ ದುಬೈಯಲ್ಲಿ ಒಂದು ಬೆಟರ್ ಆಫರ್ ಸಿಗ್ಬೋದು, ಅಥವಾ ಬೇರೆ ಕಂಟ್ರಿಯಲ್ಲಿ ಒಮಾನ್, ಕುವೈತ್, ಯಾವುದೇ ಕಂಟ್ರಿಯಲ್ಲಿ ನಿಮಗೆ ಆಫರ್ ಸಿಗ್ಬೋದು. ಸೊ ನೀವು ಆವಾಗ ಏನು ಮಾಡ್ಬೋದು ಅಂದರೆ, ಸೊ ಯು ಕ್ಯಾನ್ ಟ್ರಾನ್ಸ್ಫರ್ ಯುವರ್ ಲೈಸೆನ್ಸ್. ಓಕೆ, ಸೊ ನೀವು ಇನ್ ಕೇಸ್ ನಿಮ್ಮದು ಆಲ್ರೆಡಿ ಲೈಸೆನ್ಸ್ ಆಗಿರುತ್ತೆ, ಸೊ ನೀವು ಆ ಲೈಸೆನ್ಸ್ನ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದರಿಂದ ಏನಂದರೆ ನಿಮಗೆ ಏನು ಅದು ಈಸಿಯಾಗಿ ನೀವು ಮೂವ್ ಆಗ್ಬೋದು ಬೇರೆ ಕಂಟ್ರಿಗೆ. ಸೊ ನೀವು ಸಮ್ಟೈಮ್ಸು ನೀವು ಎಕ್ಸಾಮ್ ಕೂಡ ಸ್ಕಿಪ್ ಆಗ್ಬೋದು ವಿದಿನ್ ದ ಸ್ಟೇಟ್. ಅಂದರೆ ದುಬೈಯಲ್ಲಿ ನಿಮಗೆ ಅಬುದಾಬಿ ಲೈಸೆನ್ಸ್ ಮಾಡಬೇಕಿರುತ್ತೆ. ನಿಮಗೆ ದುಬೈ ಲೈಸೆನ್ಸ್ ಮಾಡಿರ್ತೀರ, ನಿಮಗೆ ಅಬುದಾಬಿಯಲ್ಲಿ ಆಫರ್ ಸಿಗುತ್ತೆ, ಅಥವಾ ನಿಮಗೆ ಅಬುದಾಬಿ ಸಮ್ ರೀಸನ್ಸಿಂದಾಗಿ ನಿಮಗೆ ಅಬುದಾಬಿ ಮೂವ್ ಆಗಿರಬೇಕಾಗತ್ತೆ. ಸೊ ನೀವು ಆವಾಗ ನಿಮ್ಮ ಲೈಸೆನ್ಸ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು ಈಸಿಯಾಗಿ. ಸೊ ಸೇಮ್ ಟೈಮ್ ನಿಮಗೆ ದುಬೈಯಲ್ಲಿ ಕೂಡ ವರ್ಕ್ ಮಾಡ್ಬೋದು ಇನ್ ಕೇಸ್ ನೀವು. ಸೊ ನಿಮಗೆ ಆವಾಗ ಏನಾಗುತ್ತೆ ಅಂದರೆ, ಸೊ ನಿಮ್ಗೆ 2 ಲೈಸೆನ್ಸ್ ಇರುತ್ತೆ. ನಿಮ್ಮದು ದುಬೈದು ಲೈಸೆನ್ಸ್ ಇರುತ್ತೆ, ನಿಮ್ಮದು ಅಬುದಾಬಿದು ಕೂಡ ಲೈಸೆನ್ಸ್ ಇರುತ್ತೆ. ಸೊ ಯು ಕ್ಯಾನ್ ವರ್ಕ್ ಬೋತ್ ಸ್ಟೇಟ್ ಅಂತ ಹೇಳ್ಬೋದು, ಅಥವಾ ಬೋತ್ ಕಂಟ್ರಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮದು ಸೌದಿದು ಲೈಸೆನ್ಸ್ ಇದ್ದರೆ, ಸೊ ಸೌದಿಯಲ್ಲೂ ನೀವು ವರ್ಕ್ ಮಾಡ್ಬೋದು, ಸೌದಿ ಅರೇಬಿಯಾದಲ್ಲಿ ವರ್ಕ್ ಮಾಡ್ಬೋದು, ಒಮಾನಲ್ಲಿ ಕೂಡ ವರ್ಕ್ ಮಾಡ್ಬೋದು, ಕುವೈತಲ್ಲಿ ಕೂಡ ನೀವು ವರ್ಕ್ ಮಾಡ್ಕೋಬೋದು ಲೈಸೆನ್ಸ್ ಟ್ರಾನ್ಸ್ಫರ್ ಮಾಡ್ಕೊಂಡು. ಸೊ ನಿಮಗೆ ಕನ್ವೀನಿಯೆಂಟ್ ಆಗುತ್ತೆ. ಸೊ ನಿಮಗೆ ಆ್ಯಸ್ ಪರ್ ನಿಮ್ಮ ಆಫರ್ಗೆ, ಆ್ಯಸ್ ಪರ್ ನಿಮ್ಮ ಕನ್ವೀನಿಯೆಂಟ್ ಪ್ರಕಾರ ನೀವು ಮೂವ್ ಆಗ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.